ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ನಾನು ಅಕೌಂಟಿಂಗ್ ವೋಚರ್ಸ್ನಲ್ಲಿ ಬರುವಂಥ ಕೆಲವೊಂದು ವೋಚರ್ಸ್ಗಳನ್ನು ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು, ಹಾಗೆ ಫೈನಲ್ ಅಕೌಂಟ್ಸ್ ಆಗಿ ರಿಪೋರ್ಟ್ಗಳನ್ನು ಯಾವುದೆಲ್ಲ ತೆಗಿಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಟ್ರಾನ್ಸಾಕ್ಷನನ್ನು ಓದಿ ಹೇಳಿ ಮಾಡ್ತಾ ಇರ್ತೀನಿ. ಸೊ ನೀವು ಕೂಡ ಪ್ರಾಕ್ಟೀಸ್ ಮಾಡುವಾಗ ಅದನ್ನು ಒಮ್ಮೆ ಕೇಳಿ ಬರ್ಕೊಂಡು ಆಮೇಲೆ ಪ್ರಾಕ್ಟೀಸ್ ಮಾಡಿ. ಸೊ ಮಿಸ್ಟರ್ ಸಮರ್ಥ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ ಕ್ಯಾಪಿಟಲ್ ಅಂತ ಇದೆ. ಸೊ ಇದಕ್ಕೆ ನಾವೇನು ಮಾಡಬೇಕು ಅಂದರೆ ಫಸ್ಟು ನಾವು ಎಲ್ಲವನ್ನು ಎಂಟ್ರಿ ಮಾಡಲಿಕ್ಕೆ ಕಂಪನಿಯನ್ನು ಕ್ರಿಯೇಷನ್ ಮಾಡ್ಕೋಬೇಕಾಗುತ್ತೆ. ಕಂಪನಿಯನ್ನು ಕ್ರಿಯೇಷನ್ ಮಾಡಿದ್ಮೇಲೆ ಅಕೌಂಟಿಂಗ್ ವೋಚರ್ಗೆ ಹೋಗಬೇಕಾಗುತ್ತೆ. ಅಕೌಂಟಿಂಗ್ ವೋಚರಲ್ಲಿ ನಾವು ಮಿಸ್ಟರ್ ಸಮ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ ಕ್ಯಾಪಿಟಲ್, ಯಾಕಂದರೆ ಒಬ್ಬ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿರುವಂಥ ಹಣ ಅವನಿಗೆ ರಿಟರ್ನ್ ಬರೋದ್ರಿಂದ ಇದನ್ನು ನಾವು ರಿಸೀವ್ ಮಾಡ್ಕೊಳ್ಳೋದ್ರಿಂದ ರಿಸಿಪ್ಟ್ ವೋಚರ್ಗೆ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ರಿಸಿಪ್ಟ್ ವೋಚರ್ಗೆ ನಾವು ಎಂಟ್ರಿ ಮಾಡುವಾಗ ನಮ್ಮಿಂದ ನಾವು ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅವ್ರ ಕ್ರೆಡಿಟ್ ಅಲ್ವಾ. ಸೊ ಮಿಸ್ಟರ್ ಸಮರ್ಥ್ ಇನ್ನು ಕ್ಯಾಪಿಟಲ್ ಅಕೌಂಟ್ ಅಂಡರ್ ಬರ್ತಾನೆ. ಸೊ ಅದರಿಂದ ನಿಮಗೆ ಇದನ್ನು ಡಬಲ್ ಎಂಟ್ರಿ ಮೋಡ್ ಸಿಸ್ಟಮಲ್ಲಿದೆ. ಕನ್ಫ್ಯೂಷನ್ ಆಗುತ್ತೆ ಅನ್ನೋದಿದ್ರೆ ಸಿಂಗಲ್ ಎಂಟ್ರಿ ಮೋಡ್ ಸಿಸ್ಟಮ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ಇದನ್ನ ಸಿಂಗಲ್ ಎಂಟ್ರಿ ಮೋಡ್ ಸಿಸ್ಟಮ್ಗೆ ಕನ್ವರ್ಟ್ ಮಾಡಬೇಕಂದ್ರೆ F12 ಕಂಪನಿ ಕಾನ್ಫಿಗರೇಷನಲ್ಲಿ ಇಲ್ಲಿ ಸಿಂಗಲ್ ಎಂಟ್ರಿ ಮೋಡನ್ನು ಅಲೋ ಮಾಡಿಕೊಂಡು ಡಬಲ್ ಎಂಟ್ರಿ ಮೋಡ್ ಏನಿದೆಯಲ್ಲ ಯೂಸರ್ ಆ್ಯಂಡ್ ಕ್ರೆಡಿಟ್ ಆ್ಯಂಡ್ ಡೆಬಿಟ್ ನೋಟ್ ಇದನ್ನ ನೋ ಮಾಡ್ಕೊಳ್ಳಿ. ಸೊ ಈಗ ಇಲ್ಲಿ ನಮಗೆ ಕ್ಯಾಶ್ ತೊಗೊಂಡು ಸಮರ್ಥನ ಎಂಟ್ರಿ ಮಾಡ್ರೆ ಆಯಿತು. ಸೊ ಈಗ ಅಮೌಂಟು 5 ಲ್ಯಾಕ್ ಅಂತ ಇದೆ. ನಾನು 5 ಲ್ಯಾಕ್ ಅಮೌಂಟನ್ನು ಅಡ್ಜಸ್ಟ್ಮೆಂಟ್ ಮಾಡ್ತೀನಿ. ನೆಕ್ಸ್ಟು ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್ ಅಂತ ಇದೆ. ಗೂಡ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ ಕ್ಯಾಶ್ ಮೂಲಕ ಅಂತ ಇದೆ. ಸೊ ಇದನ್ನು ನಾವೇನು ಮಾಡಬೇಕು ಅಂದರೆ ಪರ್ಚೇಸ್ ವೋಚರಲ್ಲಿ ಎಂಟ್ರಿ ಹಾಕಬೇಕಾಗುತ್ತೆ. ಗೂಡ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ತೋರಿಸ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಇಲ್ಲಿ ಮಾಡ್ತೀನಿ, ಪಾರ್ಟಿ ನೇಮಲ್ಲಿ ನಾನು ಏನು ತೊಗೋಬೇಕಾಗತ್ತೆ, ಕ್ಯಾಶನ್ನು ತೊಗೋಬೇಕು. ಪರ್ಚೇಸ್ ಲೆಡ್ಜರ್ ಬರುತ್ತೆ, ಪರ್ಚೇಸ್ ಅಂಡರ್ ರೂಪಲ್ಲಿ ಪರ್ಚೇಸ್ ಅಕೌಂಟ್. ನಾನು Alt C ಪ್ರೆಸ್ ಮಾಡಿದ್ದೀನಿ ಲೆಡ್ಜರ್ ಕ್ರಿಯೇಷನ್ ಬಾಕ್ಸ್ ಬೇಕಾದಾಗ. ಸೊ ಇಲ್ಲಿಯೂ ಹಾಗೆ Alt C ಪ್ರೆಸ್ ಮಾಡಿ ನಾನಿಲ್ಲಿ ಐಟಮನ್ನು ಎಂಟ್ರಿ ಮಾಡ್ತೀನಿ. ಎಷ್ಟು ಅಮೌಂಟ್ ಅಂದರೆ 50,000. ನೆನ್ಪಿಡಿ, ವೋಚರ್ ಕ್ರಿಯೇಷನ್ ಮಾಡುವಾಗ ಲೆಡ್ಜರ್ ಕ್ರಿಯೇಷನ್ ಬಾಕ್ಸ್ ಬೇಕಾದರೆ Alt C ಪ್ರೆಸ್ ಮಾಡ್ಕೋಬೇಕು. ಪರ್ಚೇಸ್ಡ್ ಫರ್ನಿಚರ್ 1 ಲ್ಯಾಕ್ ಅಂತ ಇದೆ. ಇದು ಪೇಮೆಂಟ್ ವೋಚರ್, ಯಾಕೆಂದರೆ ಪರ್ಚೇಸ್ಡ್ ಅಂದರೆ ಖರೀದಿ ಮಾಡಿ ಆಗಿದೆ. ಖರೀದಿ ಮಾಡಿ ಆಗಿದೆ ಅಂದರೆ ನಿಮ್ಮಿಂದ ಕ್ಯಾಶ್ ಅನ್ನೋದು ಗೋಸ್ ಔಟ್ ಆಗಿರುತ್ತೆ. ಸೊ ಏನನ್ನು ಖರೀದಿ ಮಾಡಿದ್ದೀರ ಅಂದರೆ ಇಲ್ಲಿ ಮಿಷಿನರಿ ಬಂದು ಫಿಕ್ಸ್ಡ್ ಅಸೆಟ್ಸ್ ಅಂಡರಲ್ಲಿ ಬರುತ್ತೆ. ಇಲ್ಲಿ ಇನ್ವೆಂಟ್ರಿ ವ್ಯಾಲ್ಯೂಸ್ ಆರ್ ಎಫೆಕ್ಟೆಡನ್ನು ನೀವು ಎಸ್ ತೊಗೋಬೇಕು, ಯಾಕಂದರೆ ವಸ್ತುಗಳ ಟ್ರಾನ್ಸಾಕ್ಷನ್ ಬಗ್ಗೆ ಎಂಟ್ರಿ ಹಾಕುವಾಗ ಅದನ್ನ ನೀವು ಎಸ್ ಮಾಡ್ಕೊಂಡಿರ್ಬೇಕಾಗುತ್ತೆ. 1 ಲ್ಯಾಕ್. ನೆಕ್ಸ್ಟು ಪೇಯ್ಡ್ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಅಂತ ಇದೆ. ಇಲ್ಲಿ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸಲ್ಲಿ ಬರುತ್ತೆ. ನಾನಿಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸನ್ನು ಕೊಡ್ತಾ ಇದ್ದೀನಿ. ಸೊ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಬಂದು ಅಮೌಂಟು 1,300. ನೀವು ಅಮೌಂಟ್ ಹಾಕುವಾಗ ಮಿಸ್ಟೇಕ್ಸ್ಗಳನ್ನು ಮಾಡಬಾರ್ದು. ನೆಕ್ಸ್ಟು ಪರ್ಚೇಸ್ಡ್ ಆಫೀಸ್ ಫರ್ನಿಚರನ್ನು ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಫರ್ನಿಚರ್ ಬಂದು ಫಿಕ್ಸ್ಡ್ ಅಸೆಟ್ಸ್. $50,000. ನೆಕ್ಸ್ಟು ಆಕ್ಟ್ರಿಯೋಪೇಡ್ ಮೀನ್ಸ್ ಟೋಲ್ ಟ್ಯಾಕ್ಸ್ಗಳಲ್ಲಿ ನೀವು ಪೇಯ್ಡ್ ಮಾಡುವಂಥ ಹಣ. ಸೊ ಇಲ್ಲಿ ಆಕ್ಟ್ರಿಯೋಪೇಡನ್ನು ನಾವು ತಗೋಬೇಕಾಗುತ್ತೆ. ಅದು ಕೂಡ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂಡರ್ ಎಡಗಡೆ ಬರುತ್ತೆ. 1,500 rupees. ನೆಕ್ಸ್ಟು ವೇಜಸ್ ಪೇಯ್ಡ್. ವೇಜಸ್ ಬಂದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ ದಿನಗೂಲಿ, ಪ್ರತಿದಿನದ ಖರ್ಚಾದ್ರಿಂದ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸಲ್ಲಿ ಬರುತ್ತೆ. ಸೊ ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ಗೆ ಹಾಕ್ತಾಯಿದ್ದೀವಿ 1,000.
ನೆಕ್ಸ್ಟು ಓಪನ್ ಬ್ಯಾಂಕ್ ಅಕೌಂಟ್ ಎಸ್ ಬಿ ಐ ವಿತ್ ಕ್ಯಾಶ್. ಬ್ಯಾಂಕಿಗೆ ಎಸ್ ಬಿ ಐ ಬ್ಯಾಂಕಿಗೆ ದುಡ್ಡನ್ನು ಹಾಕಿದ್ದೀರಂತ. ಸೊ ಎಸ್ ಬಿ ಐ ಬ್ಯಾಂಕಿಗೆ ಹಾಕಿರೋದ್ರಿಂದ ನಾವು ಇದನ್ನು ಕಾಂಟ್ರಾ ವೋಚರಲ್ಲಿ ತೊಗೋಬೇಕಾಗುತ್ತೆ. ಶಾರ್ಟ್ಕಟ್ ಕೀ ಬಂದು F4 ಇರುತ್ತೆ. ನೀವು ಎಲ್ಲಿಗೆ ಅಮೌಂಟನ್ನು ಹಾಕಿದ್ದೀರಾ ಅದನ್ನು ಮೇಲ್ ತೊಗೋಬೇಕಾಗುತ್ತೆ. ಎಸ್ ಬಿ ಐ ಬ್ಯಾಂಕ್ ಅಂಡರ್ ಬಂದು ಬ್ಯಾಂಕ್ ಅಕೌಂಟ್ಸ್, ಎಲ್ಲ ಬ್ಯಾಂಕ್ಗಳು ಕೂಡ ಬ್ಯಾಂಕ್ ಅಕೌಂಟ್ಸ್ ಅಂಡರ್ ಅಡಿಗಡೆ ಎಂಟ್ರಿ ಆಗ್ತವೆ. ಸೊ ನಿಮ್ಮ ಮೂಲಕ ಏನು ಹೋಗಿದೆ ಅಂತ ನೀವು ಕೊಡಬೇಕಿಲ್ಲಿ. ಕ್ಯಾಶನ್ನು ನೀವು ಪೇಡ್ ಮಾಡಿದ್ದೀರಾ. ಸೊ ಕ್ಯಾಶನ್ನು ಹಾಕಿರೋದ್ರಿಂದ 25,000 ರೂಪಾಯಿ ಬ್ಯಾಂಕಿಗೆ ಹಾಕಿದ್ದೀರಾ. ಸೊ ನಾನು ಬ್ಯಾಂಕಿಗೆ ಅಮೌಂಟನ್ನು ಪೇ ಮಾಡಿ, ಇಲ್ಲಿ ನೀವು ನೋಟ್ಗಳನ್ನು ಇದ್ದರೆ ಎಂಟ್ರಿ ಮಾಡ್ಬೋದು. ಸೊ ಚೆಕ್ ನಂಬರ್ ಇದೆ, ಚೆಕ್ ನಂಬರನ್ನು ಎಂಟ್ರಿ ಮಾಡ್ಕೊ. ಕ್ಯಾಶ್ ಇರೋದ್ರಿಂದ ಚೆಕ್ ಇರೋದಿಲ್ಲ. ಸೊ ನೆಕ್ಸ್ಟ್ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಸೋಲ್ಡ್ ಅಂದರೆ ಮಾರಾಟ ಮಾಡಿ ಆಗಿದೆ, ನಿಮಗೆ ಕ್ಯಾಶ್ ಬಂದಿದೆ. ಸೊ ಹಾಗಾದರೆ ನೀವು ರಿಸಿಪ್ಟ್ ವೋಚರನ್ನು ತೊಗೋಬೇಕಾಗತ್ತೆ. ರಿಸಿಪ್ಟ್ ವೋಚರನ್ನು ತೊಗೊಳ್ಳುವಾಗ ನೋಡಿ ಮೇಲ್ಗಡೆ ಯಾವ ರೂಪದಲ್ಲಿದೆ ಹಣ, ಕ್ಯಾಶ್ ರೂಪದಲ್ಲಿ. ಏನದ್ರಿಂದ ಬಂದಿದೆ ನಿಮಗಿಲ್ಲಿ ಗೂಡ್ಸನ್ನು ಸೇಲ್ ಮಾಡೋದ್ರಿಂದ. ಗೂಡ್ಸ್ ಬಂದು ಫಿಕ್ಸ್ಡ್ ಅಸೆಟ್ಸ್, ಯಾವ ವಸ್ತು ಅಂತ ಇಲ್ಲ ಅಷ್ಟೇ, ಗೂಡ್ಸ್ ಅಂದರೆ ವಸ್ತುಗಳು. ಸೊ ಇಲ್ಲಿ ಅಮೌಂಟ್ ಎಷ್ಟು ಬಂದಿದೆ ಅಂದರೆ 75,000 ರೂಪೀಸ್ ನಿಮಗೆ ಬಂದಿದೆ. ನೆಕ್ಸ್ಟ್ ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಅರೈಸ್ ಇಂಡಿಯಾ ಆನ್ ಕ್ರೆಡಿಟ್. ಕ್ರೆಡಿಟ್ ಮೂಲಕ ಯಾವಾಗಲೇ ನೆನ್ಪಿಡಿ, ಪರ್ಚೇಸ್ ಆರ್ ಸೇಲ್ಸ್ ಆದಾಗ ನೀವು ಪರ್ಚೇಸ್ ವೋಚರ್ ಮತ್ತು ಸೇಲ್ಸ್ ವೋಚರನ್ನು ಯೂಸ್ ಮಾಡಬೇಕು. ಇಲ್ಲಿ ಅರೈಸ್ ಇಂಡಿಯಾ, ಅರೈಸ್ ಇಂಡಿಯಾ ಬಂದು ಸೆಂಟ್ರಿ ಕ್ರೆಡಿಟರ್ ಆಗ್ತಾರೆ. ಮತ್ತು ಮೇಂಟೈನ್ ಬ್ಯಾಲೆನ್ಸ್ ಬಿಲ್ ಬೈ ಬಿಲ್ ಎಷ್ಟು ತೊಗೋಬೇಕು. ಇಲ್ಲಿ ನೆಕ್ಸ್ಟ್ ಏನನ್ನು ಪರ್ಚೇಸ್ ಮಾಡಿದ್ದಾರೆ ಅಂದರೆ ಗೂಡ್ಸ್. ಸೊ ಎಷ್ಟು ಹಣಕ್ಕೆ ಪರ್ಚೇಸ್ ಮಾಡಿದ್ದಾರೆ ಅಂದರೆ 1,25,000 ರೂಪೀಸನ್ನು ನೀವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟು ಗೂಡ್ಸ್ ರಿಟರ್ನ್ ಅರೈಸ್ ಇಂಡಿಯಾ. ಅರೈಸ್ ಇಂಡಿಯವರು ಗೂಡ್ಸನ್ನು ರಿಟರ್ನ್ ಮಾಡಿದ್ದಾರೆ ಅಂದರೆ ಡೆಬಿಟ್ ನೋಟಿಗೆ ಎಂಟ್ರಿ ಮಾಡಬೇಕು. ಡೆಬಿಟ್ ನೋಟಿಗೆ ಎಂಟ್ರಿ ಮಾಡಬೇಕಾದ್ರೆ ನೀವು F11 ಫ್ಯೂಚರ್ಸನ್ನು ಪ್ರೆಸ್ ಮಾಡ್ಕೊಳ್ಳಿ. ಸೊ ಇನ್ವಾಯ್ಸಿಂಗಲ್ಲಿ ಡೆಬಿಟ್ ನೋಟ್ ಮತ್ತು ಕ್ರೆಡಿಟ್ ನೋಟ್ ಅಂತಿದೆ, ಇದನ್ನು ನೀವು ಎಸ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ನಿಮಗೆ ಕ್ರೆಡಿಟ್ ನೋಟ್ ಮತ್ತು ಡೆಬಿಟ್ ನೋಟ್ ಆ್ಯಕ್ಟಿವೇಟ್ ಆಯಿತು. ಡೆಬಿಟ್ ನೋಟನ್ನು ತೊಗೊಂಡು ಇಲ್ಲಿ ನೀವು ಅರೈಸ್ ಇಂಡಿಯಾನ ಹಾಕ್ಕೊಳ್ಳಿ. ಸೊ ಇಲ್ಲಿ ನೀವು ಲೆಡ್ಜರನ್ನು ಹೊಸದಾಗಿ ಕ್ರಿಯೇಟ್ ಮಾಡಬೇಕು. ಪರ್ಚೇಸ್ ರಿಟರ್ನ್ ಅಂಡರ್ ಬಂದು ಪರ್ಚೇಸ್ ಅಕೌಂಟ್. ಯಾವುದು ಪರ್ಚೇಸ್ ರಿಟರ್ನ್ ಮಾಡಿದ್ದಾರೆ, ಗೂಡ್ಸು. ಎಷ್ಟು ರೇಟಿಗೆ ಪರ್ಚೇಸ್ ರಿಟರ್ನ್ ಮಾಡಿದ್ದಾರೆ ಅಂದರೆ 5,000 ರೂಪೀಸಿಗೆ ಮಾತ್ರ. ನೆಕ್ಸ್ಟು ಸೋಲ್ಡ್ ಗೂಡ್ಸ್ ಆನ್ ಕ್ರೆಡಿಟ್ ಪಿಯೂಷ್ ಅಂತ ಇದೆ. ಸೋಲ್ಡ್ ಗೂಡ್ಸ್ ಮಾಡಿದ್ದಾರೆ ಅಂದರೆ ಸೇಲ್ಸ್ ವೋಚರ್ಗೆ ಬರುತ್ತೆ. ನೀವು F8 ತೊಗೊಳ್ಳಿ. ಸೊ ಪಾರ್ಟಿ ನೇಮಲ್ಲಿ ಬಂದು ಇಲ್ಲಿ ನಮಗೆ ಪಿಯೂಷನ್ನು ತೊಗೋಬೇಕಾಗುತ್ತೆ. ಅವ್ನು ಬಂದು ಸೆಂಡ್ರಿ ಡೆಟರ್ ಆಗ್ತಾನೆ. ಮೇಂಟೈನ್ ಬ್ಯಾಲೆನ್ಸ್ ಬಿಲ್ ಬೈನ ಎಸ್ ಹಾಕ್ಕೊಳ್ಳಿ. ನೀವು ಇಲ್ಲಿ ಸೇಲ್ಸ್ ಅಕೌಂಟನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಗೂಡ್ಸು 1,55,000. ನೆಕ್ಸ್ಟು ರಿಟರ್ನ್ ಗೂಡ್ಸ್ ಫ್ರಮ್ ಪಿಯೂಷ್ ಅಂದರೆ ಸೇಲ್ಸ್ ರಿಟರ್ನ್ ಆಗಿದೆ, ಇದಕ್ಕೆ ಕ್ರೆಡಿಟ್ ನೋಟ್ ಅಂತ ಕರೀತಾರೆ. ಸೊ ಪಾರ್ಟಿ ನೇಮ್ ಬಂದು ಪಿಯೂಷು ಏನು ಮಾಡಿದ್ದಾನೆ ಅಂದರೆ ಸೇಲ್ಸ್ ರಿಟರ್ನ್ ಮಾಡಿದ್ದಾನೆ. ಅಂಡರು ಬಂದು ಸೇಲ್ಸ್ ಅಕೌಂಟ್. ಸೊ ಏನನ್ನು ರಿಟರ್ನ್ ಗೂಡ್ಸನ್ನು ಎಷ್ಟು ಅಮೌಂಟಿಗೆ ರಿಟರ್ನ್ ಮಾಡಿದ್ದಾರೆ ಇವರು ಅಂದರೆ ಇವರು ಕೂಡ 5,000 ಬೆಲೆ ಇದು ಗೂಡ್ಸನ್ನು ರಿಟರ್ನ್ ಮಾಡಿದ್ದಾರೆ. ನೆಕ್ಸ್ಟು ಕ್ಯಾಶ್ ರಿಸೀವ್ಡ್ ಆನ್ ಪಿಯೂಷ್ ಆನ್ ಅಕೌಂಟ್ ಅಂತ ಇದೆ. ರಿಸಿಪ್ಟ್ ವೋಚರಲ್ಲಿ ತೊಗೊಳ್ಬೇಕು ನೀವು. ಸೊ ಇಲ್ಲಿ ಕ್ಯಾಶು ಯಾರಿಂದ ತೊಗೋಬೇಕು, ನೀವು ಪಿಯೂಷಿಂದ ತೊಗೋಬೇಕಾಗುತ್ತೆ. ಪಿಯೂಷಿಂದ ಎಷ್ಟು ಹಣವನ್ನು ನೀವು ತೊಗೋಬೇಕು ಅಂದರೆ 1 lakh. ಆನ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ, ಆನ್ ಅಕೌಂಟ್ ಮುಖಾಂತರ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೆಕ್ಸ್ಟು ಕ್ಯಾಶ್ ಪೇಡ್ ಟು ಅರೈಸ್ ಇಂಡಿಯಾ. ಪೇಮೆಂಟ್ ವೋಚರಲ್ಲಿ ನೀವು ಕ್ಯಾಶನ್ನು ಪೇಡ್ ಮಾಡಬೇಕು. ಯಾರಿಗೆ ಅಂದರೆ ಅರೈಸ್ ಇಂಡಿಯಾ ಅವರಿಗೆ. ಅರೈಸ್ ಇಂಡಿಯಾ ಅವರಿಗೆ ಎಷ್ಟು ಅಮೌಂಟನ್ನು ಪೇ ಮಾಡ್ತಾ ಇದ್ದೀರಾ ಅಂದರೆ ನೀವು 85,000.
ನೆಕ್ಸ್ಟು ಎಲೆಕ್ಟ್ರಿಸಿಟಿ ಬಿಲ್ ಪೇಯ್ಡ್ 1000 ಅಂತ ಇದೆ, ಇದು ಕೂಡ ಪೇಮೆಂಟ್ ವೋಚರೇ. ಎಲೆಕ್ಟ್ರಿಸಿಟಿ ಬಿಲ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಎಷ್ಟು ಹಣ ಅಂದರೆ 1000 ರೂಪೀಸ್. ನೆಕ್ಸ್ಟು ಡೆಪಾಸಿಟೆಡ್ ಕ್ಯಾಶ್ ಇಂಟು 5000 ಎಸ್ ಬಿ ಐ ಬ್ಯಾಂಕ್, ಇದು ಕಾಂಟ್ರಾ ವೋಚರು. ನೀವು ಎಸ್ ಬಿ ಐ ಬ್ಯಾಂಕಿಗೆ ಹಣವನ್ನು ಹಾಕಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ಎಸ್ ಬಿ ಐ ಬ್ಯಾಂಕನ್ನು ತೊಗೋಬೇಕು, ಇಲ್ಲಿ ಕ್ಯಾಶನ್ನು ತೊಗೊಂಡು ಎಷ್ಟು 5000 ನೀವು ಹಾಕಬೇಕಾಗತ್ತೆ ಬ್ಯಾಂಕಿಗೆ. ನೆಕ್ಸ್ಟು ಸೋಲ್ಡ್ ಗೂಡ್ಸ್ ಆನ್ ಕ್ರೆಡಿಟ್ ಅಂತ ಇದೆ. ಸೊ ಸೇಲ್ಸ್ ವೋಚರನ್ನು ತೊಗೊಳ್ಳಿ, ಕ್ರೆಡಿಟ್ ಮೂಲಕ ಸೇಲ್ ಆಗಿದೆ. ಇಲ್ಲಿ ಸುಚಿ ಟ್ರೇಡರ್ಸ್ ಅಂತ ಹೇಳಿದ್ದಾರೆ. ಸುಚಿ ಟ್ರೇಡರ್ಸ್, ಸೆಂಡ್ರಿ ಡೆಟರ್ಸ್. ಸೋಲ್ಡ್ ಗೂಡ್ಸ್ ಆನ್ ಕ್ರೆಡಿಟ್ ಸುಚಿ ಟ್ರೇಡರ್ಸ್. ಇಲ್ಲಿ ಗೂಡ್ಸು. ಸೊ ಅಮೌಂಟ್ ಎಷ್ಟು ಬಂದಿದೆ ಅಂದರೆ 1,55,000 ರೂಪೀಸ್. ನೆಕ್ಸ್ಟು ವಿಡ್ರಾ ಫ್ರಮ್ ಕ್ಯಾಶ್ ಫ್ರಮ್ ಪರ್ಸ್ನಲ್ ಯೂಸ್. ಪರ್ಸ್ನಲ್ ಯೂಸ್ಗೋಸ್ಕರ ವಿಡ್ರಾ ಮಾಡಿರೋ ಹಣವನ್ನು ಡ್ರಾಯಿಂಗ್ಸ್ ಅಂತ ಹೇಳ್ತಾರೆ. ಡ್ರಾಯಿಂಗ್ಸ್ ಅಂದರೆ ನಾವು ತೊಗೊಂಡಿರುವಂಥ ಹಣ ಅದು ಬಿಸ್ನೆಸ್ಸಲ್ಲಿ. ಸೊ ಅದರಿಂದ ನನಗೆ ಯಾವ ರೂಪದಲ್ಲಿ ಹಣ ಇದೆ ಅಂದರೆ ಡ್ರಾಯಿಂಗ್ಸ್ ಮಾಡಿರೋದು ನಾವು ಎಸ್ ಬಿ ಐ ಬ್ಯಾಂಕ್ ಮುಖಾಂತರ ಡ್ರಾ ಮಾಡಿರ್ತೀವಿ. ಸೊ ಏನಕ್ಕೆ ಮಾಡಿರ್ತೀವಿ ಅಂದರೆ ಡ್ರಾಯಿಂಗ್ಸ್ ಬಂದು ಕ್ಯಾಪಿಟಲ್ ಅಕೌಂಟ್ ಅಂಡರ್ ಹೆಡ್ಗಡೆ ಬರುತ್ತೆ. ಸೊ ಅಮೌಂಟ್ ಬಂದು 5000. ನೆಕ್ಸ್ಟು ಕಮಿಷನ್ ರಿಸೀವ್ಡ್. ಕಮಿಷನ್ ರಿಸೀವ್ಡ್ ಇಂಡೈರೆಕ್ಟ್ ಇನ್ಕಮ್. ಟೆಲಿಫೋನ್ ಬಿಲ್ ಪೇಯ್ಡ್, ಪೇಮೆಂಟ್ ವೋಚರು. ಅಂಡರ್ ರೂಪಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ರಿಸೀವ್ಡ್ ಲೋನ್ ಫ್ರಮ್ ಕೆನರಾ ಬ್ಯಾಂಕ್. ಕೆನರಾ ಬ್ಯಾಂಕಿಂದ ಲೋನನ್ನು ರಿಸೀವ್ ಆಗಿದೆ. ಸೊ ಅದರಿಂದ ಇದು ನೀವು ಜರ್ನಲ್ ಎಂಟ್ರಿಗೆ ಪಾಸ್ ಮಾಡಬೇಕಾಗುತ್ತೆ. ಯಾಕೆಂದರೆ ಅಡ್ಜಸ್ಟ್ಮೆಂಟ್ ಎಂಟ್ರಿ ಇದು. ಲೋನ್ ಫ್ರಮ್ ಕೆನರಾ ಬ್ಯಾಂಕ್. ಇಲ್ಲಿ ಲೋನ್ ಆ್ಯಂಡ್ ಅಡ್ವಾನ್ಸ್ ಅಸೆಟ್ಸಲ್ಲಿ ತೊಗೊಳ್ಳಿ. ಎಷ್ಟು ಹಣವನ್ನು ಲೋನ್ ತೊಗೊಂಡಿದ್ದೀರಾ? 1,00,000. ಸೊ ಹಾಗೆ ಇಲ್ಲಿ 2 ಅಂತ ತೊಗೋಬೇಕು. ನೀವು ಬೈ ಇರೋದನ್ನ 2 ಮಾಡ್ಕೊಳ್ಳಿ. ಲೋನ್ಸ್ ಅಂತ ತೊಗೊಳ್ಳಿ. ಲೋನ್ ಆ್ಯಂಡ್ ಲಯಬಿಲಿಟಿ ಅಂದರೆ ಮುಂದೆ ಕಟ್ಟಬೇಕು, ಅದು ಹೊಣೆಗಾರಿಕೆ. ಅದರಿಂದ ಲೋನ್ಸ್ ಆ್ಯಂಡ್ ಲಯಬಿಲಿಟಿಯಲ್ಲಿ ತೊಗೋಬೇಕಾಗತ್ತೆ. ನೆಕ್ಸ್ಟ್ ಸೋಲ್ಡ್ ಗೂಡ್ಸ್ ಆನ್ ಕ್ರೆಡಿಟ್ ಪ್ರಣವ್ ಅಂತ ಇದೆ. ಸೊ ಕ್ರೆಡಿಟ್ ಮೂಲಕ ಸೇಲ್ ಆದ್ದರಿಂದ ಪಾರ್ಟಿ ನೇಮ್ ಪ್ರಣವ್. ಸೆಂಡ್ರಿ ಡೆಟಾರಲ್ಲಿ ಬರ್ತಾನೆ. ಸೊ ಗೂಡ್ಸು. ಸೊ ಅಮೌಂಟ್ ಬಂದು 95,450. ನೆಕ್ಸ್ಟ್ ಕ್ಯಾಶ್ ರಿಸೀವ್ಡ್ ಆನ್ ಪ್ರಣವ್ ಅಂತ ಇದೆ. ರಿಸಿಪ್ಟ್ ವೋಚರ್ಗೆ ತೊಗೋಬೇಕು ನೀವು. ಪ್ರಣವನ್ನು ಇಲ್ಲಿ ತೊಗೊಳ್ಳಿ. ಸೊ ಎಷ್ಟು ರಿಸೀವ್ ಮಾಡ್ಕೊಂಡಿದ್ದೀರ ಅಂತ ಕೊಟ್ಟಿದ್ದಾರೆ ಅಂದರೆ 90,000 ಮಾತ್ರ ಆನ್ ಅಕೌಂಟ್ ಮುಖಾಂತರ. ನೆಕ್ಸ್ಟು ಪರ್ಚೇಸ್ ಗೂಡ್ಸ್ ಆನ್ ಪ್ರಥಮ್ ಟ್ರೇಡರ್ಸ್ ಅಂತ ಇದೆ. ಇದು ಪರ್ಚೇಸ್ ವೋಚರ್
ಪರ್ಚೇಸ್ಡ್ ಗುಡ್ಸ್ ಫ್ರಮ್ ಪ್ರಥಮ್ ಟ್ರೇಡರ್ಸ್ ಆನ್ ಕ್ರೆಡಿಟ್ 75,000 ಅಂತ ಇದೆ. ಇಲ್ಲಿ ನಾವು ಪಾರ್ಟಿ ನೇಮನ್ನು ಪ್ರಥಮ್ ಟ್ರೇಡರ್ಸ್ ತಗೋಬೇಕು. ಸೊ ಪ್ರಥಮ್ ಟ್ರೇಡರ್ಸ್ ಇದು 75,000. ನೆಕ್ಸ್ಟು ಕ್ಯಾಶ್ ಪೇಯ್ಡ್ ಫಾರ್ ಪ್ರಥಮ್ ಟ್ರೇಡರ್ಸ್ ಅಂತಿದೆ. ಪೇಮೆಂಟ್ ವೋಚರಲ್ಲಿ ಪ್ರಥಮ್ ಟ್ರೇಡರ್ಸಿಂದ ಕ್ಯಾಶ್ ಪೇಯ್ಡ್ ಆಗಬೇಕು ಪ್ರಥಮ್ ಟ್ರೇಡರ್ಸಿಗೆ. ಸೊ ಅಮೌಂಟ್ ಎಷ್ಟು ಪೇಯ್ಡ್ ಆಗಬೇಕು ಪ್ರಥಮ್ ಟ್ರೇಡರ್ಸ್ಗೆ ಅಂದರೆ 45,000. ನೆಕ್ಸ್ಟು ಡೆಪಾಸಿಟೆಡ್ ಕ್ಯಾಶ್ ಇಂಟು 70,000 ಇನ್ SBI ಬ್ಯಾಂಕು. ಕಾಂಟ್ರಾ ವೋಚರ್ಗೆ ನೀವು ಏನು ಅಪ್ಲೈ ಮಾಡಬೇಕು, SBI ಬ್ಯಾಂಕ್ ಮೂಲಕ ಕ್ಯಾಶನ್ನು ಪೇಯ್ಡ್ ಮಾಡಬೇಕಾಗುತ್ತೆ SBI ಬ್ಯಾಂಕಿಗೆ. ಎಷ್ಟು ಅಮೌಂಟ್ ಅಂದರೆ 7,000. ಆಮೇಲೆ ಸೊ ಪರ್ಚೇಸ್ಡ್ ಬಿಲ್ಡಿಂಗ್ ಅಂತ ಇದೆ. ಸೊ ಇದನ್ನ ನೀವು ಎಲ್ಲಿಗೆ ಹಾಕಬೇಕು, ಪೇಮೆಂಟ್ ವೋಚರಲ್ಲಿ ಎಂಟ್ರಿ ಮಾಡಬೇಕು. ಕ್ಯಾಶು ಬಿಲ್ಡಿಂಗ್ ಇದು ಒಂದು ಫಿಕ್ಸ್ಡ್ ಅಸೆಟ್ಸ್. ಇನ್ವೆಂಟ್ರಿ ವ್ಯಾಲ್ಯೂಸ್ ಎಫೆಕ್ಟೆಡ್ ಬರಬೇಕಂತಿಲ್ಲ, ಅದೊಂದು ವಸ್ತು ಅಲ್ಲ, ಮಾರಾಟ ಮಾಡೋದಿಲ್ಲ, ಅದೊಂದು ಪ್ರಾಪರ್ಟಿ. ಸೊ 1 lakh. ನೆಕ್ಸ್ಟು ರೆಂಟ್ ಪೇಯ್ಡ್ ಅಂತ ಇದೆ. ಅಂಡರ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ 5,000 rupees. ನೆಕ್ಸ್ಟು ಪೇಯ್ಡ್ ರಿಫೈರ್ ಆಫ್ ಫರ್ನಿಚರ್ ಅಂತ ಇದೆ, ಮೆಷಿನರಿ ಅಂತ ಇದೆ. ಇಲ್ಲಿ ರಿಫೈರ್ ಆಫ್ ಮೆಷಿನರಿ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಎಷ್ಟು ಖರ್ಚು ಮಾಡಿದ್ದಾರೆ ಅಂದರೆ 1,200 rupees. ಸ್ಯಾಲರಿ ಡ್ಯೂ ಅಂತ ಇದೆ, ಇದು ಅಡ್ಜಸ್ಟ್ಮೆಂಟ್ ಎಂಟ್ರಿ. ಜರ್ನಲ್ ವೋಚರಿಗೆ ಎಂಟ್ರಿ ಪಾಸ್ ಮಾಡಬೇಕು. ಸ್ಯಾಲರಿ ಡ್ಯೂ ಬಂದು ಕರೆಂಟ್ ಲಯಬಿಲಿಟಿ, ಯಾಕಂದರೆ ಮುಂದೆ ಕೊಡಬೇಕು, ಹೊಣೆಗಾರಿಕೆ ಇದೆ. ಸೊ ಕರೆಂಟ್ ಲಯಬಿಲಿಟಿ ಅಂಡರಲ್ಲಿ ಎಂಟ್ರಿ ಹಾಕಬೇಕಾಗತ್ತೆ. ಸೊ 15,000 rupees. ಏನಕ್ಕಾಗಿ ಕೊಡ್ತಾ ಇದ್ದೀರಾ ಅಂದರೆ ಸ್ಯಾಲರಿ. ಅಂಡರು ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೇವ್ ಮಾಡಿ. ಸೊ ಸೇವ್ ಆದ ತಕ್ಷಣ ಫೈನಲ್ ರಿಪೋರ್ಟ್ಸನ್ನು ತೆಗಿಬೇಕಾಗುತ್ತೆ. ಮೊದಲನೇದಾಗಿ ನೀವು ಬ್ಯಾಲೆನ್ಸ್ ಶೀಟನ್ನು ನೋಡಬೇಕು. ಬ್ಯಾಲೆನ್ಸ್ ಶೀಟನ್ನು ಡೀಟೇಲ್ ರಿಪೋರ್ಟ್ ಬೇಕಾದರೆ Alt F1 ನೀವು ಪ್ರೆಸ್ ಮಾಡಿ ನೋಡಬೇಕಾಗುತ್ತೆ. ಆಮೇಲೆ ಬೇರೆಲ್ಲ ರಿಪೋರ್ಟನ್ನು ನೀವು ಇಲ್ಲೇ ನೋಡ್ಬೋದು F10 ಯೂಸ್ ಮಾಡೋದ್ರ ಮೂಲಕ. ಬೇಡ ನಾನು ಒಂದೊಂದು ರಿಪೋರ್ಟ್ ಚೆಕ್ ಮಾಡ್ತೀನಿ ಅಂದರೆ ನೋಡಿ, P&L ಅಕೌಂಟನ್ನು ಚೆಕ್ ಮಾಡಿ Alt F1. ನೆಕ್ಸ್ಟು ರೇಷಿಯೋ ಅನಾಲಿಸಿಸ್, ಪರ್ಸೆಂಟೇಜ್ ಆಫ್ ಕ್ಯಾಲ್ಕುಲೇಷನ್ ರಿಪೋರ್ಟನ್ನು ಇದು ಕೊಡುತ್ತೆ. ಫೈನಲ್ ಅಕೌಂಟ್ಸಲ್ಲಿ ಬರುವಂಥ 11 ವಿಧಗಳಲ್ಲಿ ಇವೆಲ್ಲವೂ ಕೂಡ ಬರುತ್ತೆ. ಟ್ರಯಲ್ ಬ್ಯಾಲೆನ್ಸ್, ನೆಕ್ಸ್ಟು ಡೇ ಬುಕ್ಕು, ಡೇ ಟು ಡೇ ಟ್ರಾನ್ಸಾಕ್ಷನ್ ಬುಕ್ ಅಂತ ಕರೀತಾರೆ. ಎಲ್ಲ ವೋಚರ್ಸ್ ಎಂಟ್ರಿ ಏನು ಮಾಡಿರ್ತೀರ ಅದು ಇಲ್ಲಿ ಕಾಣಿಸುತ್ತೆ. ನೆಕ್ಸ್ಟು ಅಕೌಂಟ್ಸ್ ಬುಕ್, ಇದರೊಳಗಡೆ ಸೇಲ್ಸ್ ರಿಜಿಸ್ಟರ್ಡ್ ಅಂತ ಇರುತ್ತೆ ನೋಡಿ. ಸೇಲ್ಸ್ ವೋಚರ್ ಎಂಟ್ರಿ ಹಾಕಿದ್ದನ್ನು ನೀವು ನೋಡ್ಬೋದು. ಇಲ್ಲಿಯೂ ಡೀಟೇಲ್ ರಿಪೋರ್ಟನ್ನು ನೋಡ್ಬೋದು ನೋಡಿ. ಹಾಗೆ ಪರ್ಚೇಸ್ ರಿಜಿಸ್ಟರ್ಡಲ್ಲಿ, ಜರ್ನಲ್ ರಿಜಿಸ್ಟರ್ಡಲ್ಲಿ ನೋಡ್ಬೋದು. ಸ್ಟೇಟ್ಮೆಂಟ್ಸ್ ಆಫ್ ಅಕೌಂಟ್ಸ್, ಇದರಲ್ಲಿ ಔಟ್ಸ್ಟ್ಯಾಂಡಿಂಗಲ್ಲಿ ರಿಸೀವೇಬಲ್ ಅಂತ ಇದೆ. ಇದನ್ನು ಕೂಡ ನೀವು ರಿಸೀವೇಬಲ್ ಅಮೌಂಟನ್ನು ಚೆಕ್ ಮಾಡಲಿಕ್ಕೆ ಯೂಸ್ ಮಾಡ್ತೀರ ನೋಡಿ. ಹಾಗೆ ಪೇಯಬಲ್ ರಿಪೋರ್ಟ್ಸನ್ನು ನೋಡಲಿಕ್ಕೆ. ನೆಕ್ಸ್ಟ್ ಬಂದು ನಿಮಗೆ ಕ್ಯಾಶ್ ಫ್ಲೋ, ಫಂಡ್ ಫ್ಲೋ. ನೀವು ಇದರಲ್ಲಿ ಕ್ಯಾಶ್ ಎಷ್ಟು ಬಿಸ್ನೆಸ್ಸಲ್ಲಿ ಫ್ಲೋ ಆಯಿತು, ಫಂಡ್ ಫ್ಲೋ ಎಷ್ಟಾಯಿತು ಅಂತ ನೋಡಲಿಕ್ಕೆ ಇದನ್ನು ಯೂಸ್ ಮಾಡ್ತೀರಾ. ಕ್ಯಾಶ್ ಫ್ಲೋಲ್ಲಿ ಇನ್ಫ್ಲೋ, ಔಟ್ಫ್ಲೋ ಮತ್ತು ನೆಟ್ ಫ್ಲೋ ಅನ್ನು ತೋರಿಸುತ್ತೆ. ಫಂಡ್ ಫ್ಲೋ ಅಲ್ಲಿ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗನ್ನು ನಿಮಗೆ ಶೋ ಮಾಡುತ್ತೆ. ಆಯಿತಾ, ಓಪನಿಂಗ್ ಆ್ಯಂಡ್ ಕ್ಲೋಸಿಂಗನ್ನು ಇದು ಶೋ ಮಾಡುತ್ತೆ.
ನೆಕ್ಸ್ಟು ನಿಮಗೆ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್, ರಿಸಿಪ್ಟ್ ವೋಚರಿಗೆ ಏನೇನು ಹಾಕಿದ್ದೀರಾ, ಪೇಮೆಂಟ್ ವೋಚರಿಗೆ ಏನೇನು ಹಾಕಿದ್ದೀರಾ ಅನ್ನೋದೊಂದು ರಿಪೋರ್ಟ್ ತೆಗಿಲಿಕ್ಕೆ ಇದನ್ನು ಯೂಸ್ ಮಾಡ್ತೀರಿ. ಸೊ ಟೋಟಲಾಗಿ ಇದು ಟ್ಯಾಲಿಯಲ್ಲಿ ಬರುವಂಥ ಅಕೌಂಟಿಂಗ್ ಎಲ್ಲ ವೋಚರ್ಸ್ಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ಒಂದು ಟ್ರಾನ್ಸಾಕ್ಷನ್ ಜೊತೆ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.